ಅಮೋಘ ಸಿದ್ಧ ಕರ್ಲಿಕ್ಕೆ ಬಂದಕ್ಕರ ಅಮೋಘ ಸಿದ್ಧ ನಾ ಬರೋದಾಗುದಿಲ್ಲ. ನನ್ನ 5 ವರ್ಷದ ಮಗ ಬಿಳಿಯಾಡ ಸಿದ್ಧಗೆ ನಿಮ್ಮ ಜೋಡಿ ಕೊಟ್ಟು ಹಚ್ಚು ಕೊಡ್ತೀನಿ. ಹೌದು. ಇವನಿಂದೆ ಆ ಮಗನಿಗೆ 5 ದಿವಸದ 5 ಶಿಲಿಂಗ ಕಟ್ರಿ ತಿಳ್ಕೊಂಡು ಹೌದು ಹೌದು ಹೇಳಿದ್ರು ಅವ್ರು. ಇಲ್ಲಿಗೆ ಪವಾಡ ಆಯ್ತಂದ್ರು. ಹೌದಾ? ಒಂದು ಮಾತು ಹೇಳ್ತೀನಿ ನಿಮಗೆ ನಾನು. ಮಕ್ಕಳು ಕೊಟ್ಟಿದ್ಯಾರು? ಯಾರು? ಏನು ಬಿಳಿಯಾಣ ಸಿದ್ಧ ಕೊಟ್ಟನು ಅಮೋಘ ಸಿದ್ಧ ಕೊಟ್ಟನು? ಮಾತಿನೊಳಗೆ ಮರ್ಮ ಹೆಂಗೈತಿ, ಇದು ಅರ್ಥ ತಿಳಿಯೋರಿಗೆ ತಿಳಿತದ. ಹೌದು ಹೌದು. ಅಮೋಘ ಸಿದ್ಧ ಮಕ್ಕಳು ಕೊಟ್ಟನಂತ ನೀವೇ ಹೇಳ್ತೀರಿ. ಹೊಳೆ ಬಿಳಿಯಾಣ ಸಿದ್ಧ ಕರ್ಕೊಂಡು ಹೋಗ್ಯಾನ, ಬಿಳಿಯಾಣ ಸಿದ್ಧ ಪವಾಡ ಮಾಡ್ಯಾನಂತ ಹೇಳ್ತೀರಿ. ನಿಮ್ಮದು ಏನ್ ನಾಲಿಗೆ ಅದು ಏನು ಹುಡುಗ ನಾಲಿಗೆ ಅದು? ಹೌದಾ? ಎಡ್ಡಾಡು ಮಾತು ಹೇಳ್ತೀನಿ. ಪವಾಡ ಮಾಡ್ಯಾರ ಬಿಳಿಯಾಣ ಸಿದ್ಧನಂತಂದ್ರ ಕುಂಬಾರ ರಾಮಯ್ಯಗೆ ಮಕ್ಕಳು ಕೊಟ್ಟಿದ್ದಂದ್ರ ಬಿಳಿಯಾಣ ಸಿದ್ಧ ಪವಾಡ ಮಾಡ್ಯಾನಂತ ನಾ ಕರಿತಿದ್ದೆ. ಅಮೋಘ ಸಿದ್ಧ ಮತ್ತೆ ಮಕ್ಕಳು ಕೊಟ್ಟಾನ. ಹೌದಾ? ಅರೆ ಬಿಳಿಯಾಣ ಸಿದ್ಧನಿಂದ ಹೋಗಿಸಿಂದ್ರ ಲಿಂಗ ಕಡಿಸಿರಿ. ಏನು ಮಕ್ಕಳು ಕೊಟ್ಟವ ಅಮೋಘ ಸಿದ್ಧೋ ಏನು ಬಿಳಿಯಾಣ ಸಿದ್ದು? ಹೇಳ ಮುಂದಿನ ಪಳಕ. ಹೌದಾ? ಯಾಕ ಕೂಡ ಹೌದು ಹೌದು. ಮತ್ತೊಮ್ಮೆ ಮಗದೊಮ್ಮೆ ಇನ್ನೊಮ್ಮೆ ನಮಸ್ಕಾರಗಳನ್ನ ಸಲ್ಲಿಸಿ. ಹೌದು ಸಿದ್ಧವನ್ನ ಏನ್ರಿಪ್ಪ? ಒಂದು ಕಡೆ ಜ್ಞಾನಿ ಮಾತು ಹಿಂಗ್ ಹೇಳ್ತಾನ. ಏನ್ ಹೇಳ್ತೀರಿ ಮಾತಾ? ಬಿಟ್ಟಂತ ಹೂಗಳೆಲ್ಲ ಕಾಯಿ ಕಟ್ಟುವುದಿಲ್ಲ, ಪುರಾಣ ಹೇಳೋರಲ್ಲ ಪಂಡಿತರಲ್ಲ. ಹೌದು. ಬಿಟ್ಟಂತ ಹೂಗಳೆಲ್ಲ ಕಾಯಿ ಕಟ್ಟುವುದಿಲ್ಲ, ಪುರಾಣ ಹೇಳೋರಲ್ಲ ಪಂಡಿತರಲ್ಲ. ಕಣ್ಣಿಗೆ ಕಾಣುವುದು ಚೊಕ್ಕ ಬಂಗಾರಲ್ಲ. ಹೌದು ಹೌದು. ಹೊರಗಲ್ಲಿಗೆ ಹಚ್ಚಿ ನೋಡಿಂದ ನಮ್ಮ ಕುಮಾರ ಕಕ್ಕಯ್ಯ, ನಮ್ಮ ಕುಮಾರ ಕಕ್ಕಯ್ಯ ಅಂತ ಹೇಳ್ತಾನ. ಇದೇ ಮಾತು ಯಾಕೆ ಹೇಳಿದ್ರಿಪ್ಪ? ಸಿದ್ಧವನ್ನ ಈ ಮಾತನ್ನು ಯಾಕೆ ಹೇಳ್ಬೇಕಾಗ್ಯದ? ಯಾಕ್ರಿ? ಹೊಲದಾಗ ಹತ್ತಿನ ಬಿತ್ತು, ತೊಗರಿನೇ ಬಿತ್ತು, ಇನ್ನಿತರ ದವಸ ಧಾನ್ಯಗಳನ್ನೇ ಬಿತ್ತು. ಹೌದು ಹೌದು. ಎಲ್ಲಾನು ಹೂವಾಗಿ ಮಗ್ಗಿ ಕಟ್ಟಿ ಹೂವಾಗಿ ಕಾಳಾಗಿ ನಮ್ಮ ಬಾಯಾಗ ಬಂದು ಬೀಳ್ತಾವಲ್ಲಕ್ ಬರಂಗಿಲ್ಲ. ಹೌದು ಹೌದು. ಉದುರಿ ಹೋಗ್ತಾವ್ರಿಪ್ಪ. ಸ್ವಲ್ಪ ಮಂಜಿಗೆ ಉದುರ್ತಾವ, ಸ್ವಲ್ಪ ವಾತಾವರಣ ಹಂಗ್ ಹಿಂಗ್ ಬಿಟ್ಟು ಉದುರಿ ಹೋಗ್ತಾವ. ಅವು ಎಲ್ಲ ಉದುರಿ ಏನ ನೆಕ್ಸ್ಟ್ ಕಾಯಿ ಉಳಿತದ ನೋಡು, ಅದಷ್ಟೇ ನಮಗ. ಅದಷ್ಟೇ ನಮಗ. ಹೌದು. ಬಿಟ್ಟಂತ ಹೂಗಳೆಲ್ಲ ಕಾಯಿ ಕಟ್ಟುವುದಿಲ್ಲ, ಪುರಾಣ ಹೇಳೋರಲ್ಲ ಪಂಡಿತರಲ್ಲ. ಹೌದು ಹೌದು. ಮುದ್ದೆ ಕೂತು ಕಟ್ಟಿ ಮೇಲೆ ಪ್ರವಚನ ಹೇಳಕತ್ತಾನ. ಏನಂತ? ತಮ್ಮಗಳ ಬದನೆಕಾಯಿ ತಿನ್ನಬೇಡ್ರಿ. ಬದನೆಕಾಯಿ ತಿಂದ್ರಿ ಅಂದ್ರ ನಿಮಗ ಶರೀರ ಹದಗೆಡ್ತದ, ಶರೀರದೊಳಗೆ ರೋಗ ಕೂಡ್ತಾವತ್ ಹೇಳಿ ಜಡ್ಡು ಬರ್ತದ. ಮುದ್ದೆ ಕೂತು ಕಟ್ಟಿ ಮೇಲೆ ಹೇಳಕತ್ತಾನ. ಹೇಳಕತ್ತಾನ ಮನ್ಯಾಗ ಅವನೇ. ಕರೆ ಹೇಳಿ ಮನ್ಯಾಗ ಹೋಗಿ ಏನ್ ಮಾಡ್ತಾನ ಸಿದ್ಧವಣ್ಣ? ಏನ್ ಮಾಡ್ತಾನ? ಅಡಗಾಯ ಆಯ್ಕೆಯಲ್ಲಿ ಮಾಡಿಸ್ಕೊಂಡು ಹೊಡಿತಾನ. ಕಮ್ಮಗ ಹೇಳುದು ಶಾಸ್ತ್ರ, ತಿನ್ನೋದು ಬದನೆಕಾಯಿ, ತಿನ್ನೋದು ಬದನೆಕಾಯಿ ಆಗಿರಬಾರದು. ಹೌದು. ಇವತ್ತ ಅತಿ ಹೆಚ್ಚಿಗೆ ಮಾತನಾಡಿ ಸಮಯ ಒಯ್ದು ಹೌದು ಹೌದು ಸಾಕ್ ಬಿಡು ಒಮ್ಮರೆ ಕುಂದ್ರನಂಗ ಆಗಿರಬಾರ್ದು ಜೀವನ. ಆಗಿರ್ಬಾರ್ದ್ರಿಪ್ಪ. ಯಾಕತ್ ಕೇಳು, ಕೋಣಬಾಗಿ ಅವ್ರ ಜೀವನ ಹಂಗಾಗ್ಯಾವ. ಹೌದು ಹೌದು. ಯಾಕತ್ ಕೇಳು, ರಾಗರಸ ಪದ ಕಸ ಚೀಪ್ ಅಂಡ್ ಬೆಸ್ಟ್ ಸಂಕ್ಷಿಪ್ತರದೊಳಗೆ ಉತ್ತರ ಕೊಡುದ. ಹೌದು ಹೌದು. ಜೇವೂರ ಗೌಡಪ್ಪ ಜೈಬೇರಿ ಹೊಡೆದಾನೋ ಕೇಳ್ರಿ ಡೊಳ್ಳಿನ ಹಾಡಿನಲ್ಲಿ. ಹೌದು ಹೌದು. ಹವಿನಾಳು ಚಂದ್ರ ಮುತ್ತಾಗಂದ್ರು ಹಾಲು ಮತದ ಹುಲಿ. ಹೌದಾ? ರುಗಿಯ ಶಾಂತಲಿಂಗ ಕೂಗಿ ಬರೆದು ಉಳಿಸ್ಯಾನೋ ಕವನದ ಕಲಿ. ಹೌದಾ? ಬಿಚ್ಚುರ್ಗಿ ಸೋಮ ಬಿರುಶಿಲಿ ಹಾಡಿ ಪಡೆದಾನೋ ಬಹುದಾಗ ಬೆಲಿ. ಹೌದು. ಇಂಗಳೇಶ್ವರ ಸಿರಸಪ್ಪನಾಗ ಕಂಠ ನೋಡಿ ಭಂಟ ಅಂದ್ರು ಕರ್ನಾಟಕದ ಕೋಗಿಲಿ. ಯಾಕಂತ ಕೇಳಿದ್ರ ಇಂಗಳೇಶ್ವರ ಸಿರಸಪ್ಪನ ಹುಟ್ಟಿದ್ದು ಅಂಬಿಗರ ಸಮಾಜದೊಳಗ ಹುಟ್ಟಿದ್ರು ಕೂಡ ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ಏನ್ ಹೆಸರಿಟ್ಟ? ಏನಂತ? ಮಾಳಪ್ಪ ಬೀರಪ್ಪ ಹೆಸರಿಟ್ಟ. ಹೌದಾ? ಹುಟ್ಟಿದ್ದು ಅಂಬಿಗರ ಸಮಾಜದೊಳಗ. ಹೌದು. ಕರೆ ನಾವು ನೀವುಗಳೆಲ್ಲ ಹಾಲು ಮತದಾಗ ಹುಟ್ಟೇವಿ. ನಮ್ಮ ಮಕ್ಕಳಿಗೆ ಹೆಸರೇನ್ ಇಡ್ತೇವಿ? ಹೌದು. ಬಿಡ್ರಿ, ಇಲ್ಲಿ ನಾವು ಮಾತಾಡ್ಲಿಕ್ಕೆ ತಂದಾರ. ಹೌದು ಹೇಳ್ರಿ. ಇರ್ಲಿ. ಯಾಕಂದ್ರ ಕೆಲವೊಬ್ರು ಮೋಡ ಆಪ್ ಐತಂದ್ರ ಅದು ಹಂಗೆ ಆಗ್ಯಾದ್ರಿ. ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ಹಂಗ ಅವ್ರ ತಿಳಿದಂದಾರೋ ತಿಳಿಲಾರ್ದೆ ಅಂದಾರ. ನಮ್ಮ ಕೋನವಾಗಿ ಕಲಾ ತಂಡದವರು ಬಹಳ ಉತ್ತಮ ರೀತಿಯಿಂದ ಮಾತನಾಡಿ ಹೌದು ಹೇಳಿದ್ರು. ಅವ್ರು ಏನಂತ? ಅಮ್ಮೋಗ ಸಿದ್ಧಗ 4 ಮಂದಿ ಮಕ್ಕಳು. ಹೌದು. ಅವತಾರ ಉದು ಸಿದ್ಧ ದೇವೇಂದ್ರ ಬಿಳಿಯಣ್ಣ ಸಿದ್ಧ ಆಚಾರಗೂಡು ಸೋಮನ್ ಮುತ್ಯ ಕಡಿ ಹುಟ್ಟು ಕನ್ನ ಮುತ್ಯ. ಹೌದಾ? ಒಬ್ಬಕ್ಕೆ ಹೆಣ್ಣು ಮಗಳು ರೆಬಕವ್ವ. ಹೌದು ಹೌದು. ಆ 4 ಮಂದಿ ಗಂಡಸ ಮಕ್ಕಳೊಳಗ ಬಿಳಿಯಣ್ಣ ಸಿದ್ಧ ಪವಾಡ ಮಾಡಿ ಹೌದು ಜಗತ್ತದೊಳಗ ಕೀರ್ತಿ ಉಳಿಸಿದ ಅಂತಕ್ಕಂಥ ಮಾತನ್ನ ಸ್ಪಷ್ಟಪಡಿಸಿ ಹೇಳಿದ್ರು. ಸಿದ್ಧವನ್ನ ಇಲ್ಲಿ ನಮ್ಮ ಕಲಾ ತಂಡಕ್ಕೆ ಒಂದು ವಾದದ ಒಂದು ಮಾತದ. ಏನಂತ? ಏನು ವಾದ ಮಾತಂತ ಕೇಳಿದ್ರ, ಆ ಕುಂಬಾರ ರಾಮಯ್ಯ
ಮಲ್ಲಮ್ಮ. ಹೌದು. ಅವ್ರಿಗೆ ಹೊಟ್ಟೆ ಮಕ್ಕಳು ಇದ್ದಿದ್ದಿಲ್ಲ. ಹಾ 63 ಮಂದಿ ಪುರಾತನ ಶಾಂಡ್ರು, ಲಕ್ಷದ ಮೇಲೆ 96,000 ಗಣಂಗಗಳು ಕಲ್ಯಾಣ ಪಟ್ಟಣದೊಳಗೆ ಇದ್ದಿರತಕ್ಕಂಥ ಸಮಯದೊಳಗ ಏನಂತ ಮನೆ ಸಾರಿಸಿ ಬೆನ್ನ ಕೊಡ್ತಿದ್ರು. ಉಂಡಿರ್ತಕ್ಕಂಥ ಜಂಗಮರೆಲ್ಲ ಏನ್ ಹೇಳ್ತಿದ್ರು? ಏನಂತಿದ್ರು? ಉಣೋದಟ್ಟೆ ನಮ್ಮ ಕೆಲಸದ ಕರೆ, ನಿಮಗೆ ಮಕ್ಕಳು ಕೊಡುವಂತ ಕೆಲಸ ನಮ್ಮದಿಲ್ಲ. ಹಾ ಹಾ ವೀರಭದ್ರ ದೇವರಿಗೆ ಹೋಗಿ, ಶ್ರೀಶೈಲ ಮಲ್ಲಿಕಾರ್ಜುನಗೆ ಹೋಗ್ರಿ, ಹೌದು. ತಿರುಪತಿ ತಿಮ್ಮಪ್ಪಗೆ ಹೋಗಿ ಮಕ್ಕಳು ಬೇಡ್ಕೊಂಡು ಬಂದ್ರಿ ಅಂತಂದ್ರೆ ಅಲ್ಲಿ ಮಕ್ಕಳು ಕೊಡ್ತಾರ. ಹಾ ಹಾ ಕರೆ ನಮ್ಮ ಕೈಲಿ ಆಗಂಗಿಲ್ಲ ಅಂದ ಕಾಲಕ್ಕ ಈ 3 ದೇವರ ಬಳಿ ಹೋದ್ರು ಸಹಿತ ಮಕ್ಕಳು ಆಗಲಿಲ್ಲ. ಹೌದು ಹೌದು. ಕುಂಬಾರ ರಾಮಯ್ಯ ನಿಲ್ಲವ ಚಿಂತೆ ಮಾಡಿ ಮನ್ಯಾಗ ಮಕ್ಕೊಂಡು ಹಾ ನಾವು ಹಿಂಗೆ ಹೋದ್ರೆ ನಮಗೆ ಹುಟ್ಟು ಬಂಜೆ ಅಂತ ಹೇಳಿ ಪಟ್ಟು ಗಟ್ತಾರ. ಹೌದಾ? ಹಿಂಗಿರೋ ಬದಲಿನೇ ನಾವು ಸಾವುಬೇಕಂತ ತಿಳ್ಕೊಂಡು ಮನಸ್ಸಿಗೆ ವ್ಯಸನ ಮಾಡಿಕೊಂಡು ಹಾ ಹಾ ಆತ್ಮಹತ್ಯೆ ಮಾಡ್ಕೋತಿರ್ತಾರ. ಒಂದು ಆಕಾಶವಾಣಿ ಆಗ್ತದ. ಹೌದು. ಅರಕೆರೆ ಗುಡ್ಡಕ್ಕೆ ಹೋದಾಗ ಅಮೋಘ ಸಿದ್ಧ ಮಕ್ಕಳು ಕೊಡ್ತಾನಂದ ಕಾಲಕ್ಕ ಹಾ ಆ ಇಬ್ರು ದಂಪತಿಗಳು ಎಲ್ಲಿದತ್ತ ಕೇಳಿದ್ರೆ ಕಲ್ಯಾಣ ಪಟ್ಟಣವನ್ನ ಬಿಟ್ಟು ಹೌದು ಎಲ್ಲಿಗೆ ಬಂದ್ರ ಅರಕೆರೆ ಗುಡ್ಡಕ್ಕೆ ಬಂದು ಅಮೋಘ ಸಿದ್ಧನಿಂದ ಮಕ್ಕಳು ಪಡ್ಕೊಂಡ್ರು. ಹೌದು ಹೌದು. ಮಕ್ಕಳು ಪಡ್ಕೊಂಡ್ರು. ಮುಂದೆ ಮಕ್ಕಳು 5 ದಿವಸದ 5 ಲಿಂಗ ಕಟ್ಟಕ್ಕೋಸ್ಕರ ಹಾ ಹಾ ಅಮೋಘ ಸಿದ್ಧ ಕರ್ಲಿಕ್ಕೆ ಬಂದಕ್ಕರ ಅಮೋಘ ಸಿದ್ಧ ನಾ ಬರೋದಾಗುದಿಲ್ಲ, ಹಾ ನನ್ನ 5 ವರ್ಷದ ಮಗ ಬಿಳಿಯಾಡ ಸಿದ್ಧಗೆ ನಿಮ್ಮ ಜೋಡಿ ಕೊಟ್ಟು ಹಚ್ಚಿಕೊಡ್ತೀನಿ. ಹೌದು. ಇವನಿಂದೆ ಆ ಮಗನಿಗೆ 5 ದಿವಸದ 5 ಲಿಂಗ ಕಟ್ರಿ ತಿಳ್ಕೊಂಡು ಹೌದು ಹೌದು ಹೇಳಿದ್ರು. ಅವ್ರು ಇಲ್ಲಿಗೆ ಪವಾಡ ಆಯ್ತಂದ್ರು. ಹೌದಾ? ಒಂದು ಮಾತು ಹೇಳ್ತೀನಿ ನಿಮಗೆ ನಾನು. ಹಾ ಮಕ್ಕಳು ಕೊಟ್ಟಿದ್ಯಾರು? ಯಾರು? ಏನು ಬಿಳಿಯಾಣ ಸಿದ್ಧ ಕೊಟ್ಟನು, ಅಮೋಘ ಸಿದ್ಧ ಕೊಟ್ಟನು? ಹಾ ಮಾತಿನೊಳಗೆ ಮರ್ಮ ಹೆಂಗೈತಿ? ಹಾ ಇದು ಕೇಳ ಪವಾಡ ಅಂತಂದ್ರೆ ಸಾಮಾನ್ಯ ಮಾತಲ್ಲ. ಹೌದು ಹೌದು. ಪವಾಡ ಮಾಡಿದಂತಂದ್ರೆ ಪವಾಡ ಅದು ಆನಿ ಸೊಂಡ ಐತತ್ತ. ಮುಂದೆ ಕುಂಬಾರ ರಾಮಯ್ಯ ಹೊಳ್ ನೋಡನತ್ತ ಸೊಂಡ್ ಹೋಗಿ ಕಲ್ಲಾಗಿ ಬಿತ್ತತ್ತ. ಹೌದು ಹೌದು. ಪವಾಡ ಮಾಡೋವಿದ್ನಂತಂದ್ರೆ ಆನಿನೇ ಉಳಿಬೇಕಾಗಿತ್ತು, ಆನೆನೇ ಉಳಿಬೇಕಾಗಿತ್ತು, ಕಲ್ಲಾಕಾಯ್ತು. ಇವ ಹೊಳಿ ನೋಡಿದ್ಕೊಂಡ್ರೆ ಕಲ್ಲಾಗಿ ಬಿತ್ತ. ಅದು ಹೌದು. ಇದು ಪವಾಡ ಅಲ್ರಿ. ಹಾ ಅವ ಅಂದ್ರು ಇನ್ನೊಂದು ಮಾತ, ಶ್ಯಾಮ. ನಾವು ಹೆಂಗ ಹೇಳಿವಿ ಹಾ ಹಾ ಹಂಗ ನೀವು ಹೇಳಿದ್ರಿ ತಂದ್ರೆ ಹಾ ಹಾ ಈಗ 4 ಮಂದಿ ಮಕ್ಕಳ ರೆಬ್ರಾಯ, ಬೀರಮುತ್ಯ, ಕಣ್ಣಮುತ್ಯ, ಸ್ವಾಮುತ್ಯ. ಈ 4 ಮಂದಿ ಮಕ್ಕಳದು ಒಂದರ ಪವಾಡ ಹೇಳ್ರಿ. ಮತ್ತ ಪವಾಡ ಹೇಳ್ತಿದ್ರಿ ಅಂದ್ರೆ ಹೇಳ್ರಿ, ಆಗಿತ್ತಂದ್ರೆ ಹೇಳ್ರಿ, ಇಲ್ಲಾಂದ್ರೆ ಬಿಡ್ರಿ. ಹೌದು ಹೌದು. ನೋಡ್ರಿ ಅವ್ರು ಹಾ ಹಾ ಮಾಳಿಂಗ್ರೇನ 4 ಮಂದಿ ಮಕ್ಕಳು ಅಷ್ಟೇ ಪವಾಡ ಮಾಡಿಲ್ಲ. ಈ ಸತಿ ಏನು ಹುಟ್ಟು ಬಂದು ನೋಡು, ಮರಿಮಕ್ಕಳು, ಕಿರಿಮಕ್ಕಳು, ಗಿರಿಮಕ್ಕಳು. ಹೌದು ಹೌದು. ನಮ್ಮಂತ ಮಕ್ಕಳ ಕೈಲೇ ಆ ಭಗವಂತನ ಕೈಯಾಗ ದುಡ್ದಿದ್ದೆ ಕರೆ ಆಗಿತ್ತಂದ್ರೆ ಇನ್ಕ ಸಹಿತ ಪವಾಡ ನಡೀತಾವ. ಏನ್ ಹೇಳ್ತಿದ್ದದು? ಹೌದಾ? ನೋಡ್ರಿ 4 ಮಂದಿ ಮಕ್ಕಳು ಪವಾಡ ಹೇಳ್ರಿ ತಂದವು. ಹೌದು ಹೌದು. ಅವ್ರಲ್ಲ, ಈ ಮಕ್ಕಳು, ಮೊಮ್ಮಕ್ಕಳು, ಕಿರಿಮಕ್ಕಳು, ಗಿರಿಮಕ್ಕಳು ಪವಾಡ ಮಾಡಿ ಹೇಳ್ತೇವೆ. ಹೌದಾ? ಈ ಸದ್ಯ ಬೀದರ್ ಜಿಲ್ಲಾ ಕಲಾದಿಗೆ ಒಳಗೆ ಕಾಲ ಕಳೆದು ಪೂಜಾರಿ ಜಂಜಪ್ಪನ ಭಾವ ಕೊಡುತ್ತ ಎಂಕಂಚ ಧಾವನ ಮಲಿಕ. ಹೌದು ಹೌದು. ಇವ ಮಾಳಿಂಗ್ರನ 4 ಮಂದಿ ಮಕ್ಕಳಾಗಿಲ್ಲ, ಮರಿಮಕ್ಕಳು, ಕಿರಿಮಕ್ಕಳಾಗಿ ಇದ್ದಿರ್ಬೇಕು. ಇವ ಜಂಜಪ್ ಮುತ್ತೆ, ಅಂಕಂಚಿ ಜಂಜಪ್ ಮುತ್ತೆ. ಹೌದು ಹೌದು. ಪೂಜಾರಿಗಳ ಕೈಯಾಗ ಇನ್ಕ ಸಹಿತ ಪೂಜೆ ಮಾಡಿಸ್ಕೊತಾನ. ಗೋಲ್ಗೇರಿ ಗೊಲ್ಲಾಳ ಲಿಂಗ ಕುರಿ ಹಿಕ್ಕ ತಂದು ಕುರಿ ಡಿಗ್ಗಿ ಒಳಗೆ ಇಟ್ಟು ಅದಕ್ಕೆ ಹಾಲೆರೆದು ಸಾಕ್ಷಾತ್ ಶ್ರೀಶೈಲ ಹೊಳಿಸದ 2ನೇ ಗೋಲ್ಗೇರಿನ ಶ್ರೀಶೈಲ ಎನಿಸ್ಕೊತ್ತು. ಹೌದು ಹೌದಾ? 2ನೇ ಕಾಶಿ. ನೀವ್ ಏನ್ ಮಾಡ್ಲಕತ್ತೀರಿ? ಹಾ ಗಡ್ಡ ಬಿಟ್ಕೊಂಡು ಗುಡ್ಡದಾಗ ಕೂತಿ ಕೆಲಸ ಮಾಡಾಕತ್ತೀರಿ. ಕರೆ ನಮ್ಮ ಪೂಜಾರಿಗಳು ಹಂಗಲ್ಲ. ಹಾ ಹುಚ್ಚರಿದ್ರು ಸಹಿತ ಹುಚ್ಚಿರ್ಲಿ ನನ್ನ ಮಗ ಹುಡುಕಿರ್ಲಿ. ಹೌದು. ಅಲಗಾಡು ಹೊತ್ತಿನಾಗ ಸಾಕ್ಷಾತ್ ಭಗವಂತ ಆ ಮೂಗಿನ ತುದಿ ಮೇಲೆ ನೀ ಇರುವ ತಿಳ್ಕೊಂಡು ಮಾಳಪ್ಪ ಬೆಳಕು ಮಾಡಿ ತೋರಿಸಿ ಹೋಗ್ಯಾನ. ಹೌದು ಹೌದು. ಬರ್ದೇ ಬಿಟ್ಟಾನ. ಹೊಟ್ಟಿಗೆ ನಾವು ಹುಚ್ಚರು ಹುಳುಕರು ಎಲ್ಲಾರು ಕೂಡ ಅಲಗ ಹೊಡ್ಕೋತಾರ ನಮ್ಮ ಪೂಜಾರಿಗಳು. ಎಲ್ಕ ಸಹಿತ ಈಗ ನಡೀತಕ್ಕಂಥ ಪವಾಡೆ ಮತ್ ನೀ ಅಂತರೂ ಹಿಂದಿಂದ ಬಿಡು. ಹೌದು ಹೌದು. ಈ ಸತ್ಯಂದ ವಿಚಾರ ಮಾಡು. ಹಾ ನಾವ್ ಎಷ್ಟು ಪವಾಡ ಮಾಡಿರೋಣಂತ. ಗತ್ತರಿಗೆ ಭಾಗಮ್ಮ ಹಾ ಹುಚ್ಚ ದ್ಯಾಮಣಿಗೆ ಹೊರತು ಬಂದಾಳ. ಹೌದಾ? ದ್ಯಾಮಣ್ಣ ಯಾರು? ಅವನು ಮಾಳಿಂಗನ ಮೊಮ್ಮಗ ಅದಾನೋ, ಕಿರಿಮಮ್ಮಗ ಅದಾನೋ, ಗಿರಿಮಮ್ಮಗ ಅದ. ಹೌದು ಹೌದು. ಯಾಕಂತ ಕೇಳ್ರಿ, ಮಾತಿನೊಳಗೆ ಯಾವತ್ತು ಸ್ವಲ್ಪ ಲಕ್ಷ್ಯ ಇರಲಿ. ಹೌದು ಹೌದು. 4 ಮಂದಿ ಮಕ್ಕಳೊಳಗೆ ಸ್ವಾಮಿ ಮುತ್ತೆ ಪವಾಡ ಮಾಡಿದ. ಏನು ಪವಾಡ ಮಾಡಿದ? ಏನು ಮಾಡ್ದ? 5 ಮಂದಿ ಮಕ್ಕಳು ಕೂಡಿ ಬೀಜಾಳ ಗುಂತಿ ಮೇಲೆ ಕುರಿ ಬಿಟ್ಟಾರ. ಹೌದು. ಮಾಳಿಂಗರಾಯ ಆ 5 ಮಂದಿ ಮಕ್ಕಳಿಗೆ ಕರೆದು ಕೇಳ್ತಾನ. ಹಾ ಏನಂತ ಕೇಳ್ತಾನ? ಏನಂತ? ನೀವು 5 ಮಂದಿ ಮಕ್ಕಳು ನನ್ನವ್ರು ಇದೀರಿ. ಹಾ ಇದರಾಗ ಒಬ್ಬ ಸಾಕಿದ ಮಗ ಬುಳ್ಳಪ್ಪದಾನ. ಹಾ ಹಾ ನೀವು 5 ಮಂದಿ ಮಕ್ಕಳು ಕರೆ ಹಾಲು ಮತ್ತು ಸಂಸ್ಕಾರ ಸಂಸ್ಕೃತಿ ಅನ್ನೋದು ನಿಮಗೆ ತಿಳಿದಿತ್ತಂದ್ರ ಮುಂದೆ ಆಗ್ತಿರತಕ್ಕಂತ ಪವಾಡ ಯಾವ ಹೇಳ್ತೀರಿ ಹೇಳ್ರಿ ಅಂದ ಕೂಡನೆ. ಹೌದೌದು. 4 ಮಂದಿ ಮಕ್ಕಳ ತಲೆ ಕೆದರ್ಕೋಲಕತ್ರು. ಒಬ್ಬ ಒಂದ ಸ್ವಾಮುತ್ಯ. ಹೌದಾ? ಯಪ್ಪ
ಹುಟ್ಟಿ ಬಂದೇನೆ ಮುಂದಾಗತಕ್ಕಂತ ಪವಾಡದ ವಿಷಯನ ಹೇಳ್ತೀನಂತ ಹೇಳಿ ತಂದೆಗೆ ಮಾತು ಕೊಟ್ಟು ಕುರಿ ಹೊಳಸ್ಕೊಂಡ್ ಬರ್ಲಕ್ ಹೋದ. ಹೌದು ಕುರಿ ಹೊಳಸ್ಕೊಂಡ್ ಬರ್ಲಕ್ ಹೋದ. ಮುಂದಿಂದೇನು ತಿಳಿಲಿಲ್ಲ. ಗೂಟಿಗೆ ಅಲ್ಲಿಗೆ ಹೇಳ್ತಿದ್ದ. ಸೀಮಿಗಲ್ಲ ಗೂಟ್ ಗಜಾಗಿ ನಿಂತಿತ್ತು. ತಂದೆ ಮುಂದೆ ಹಂಗೆ ಹೋಳದ್ ನಿತ್ತಂದ್ರ ಮಾತು ಕೊಟ್ಟು ಬಂದು ಭ್ರಷ್ಟ ಆಗ್ತೀನಿ ತಿಳ್ಕೊಂಡು ಸೀಮೆಗಲ್ಲಿಗೆ ಹೋಗಿ ಹೈಲಕ್ಕತ್ತ ಯಾರು ಸಣ್ಣ ಮಗ ಸ್ವಾಮನ ಮುತ್ಯ. ಹೌದಾ? ಆ ಗೂಟಗಲ್ಲಿಗೆ ಹೈಲಕ್ಕತ್ತ ಯಾವ ನನ್ನಪ್ಪ ಕೊಣ್ಣೂರು ಮಠದೊಳಗಿದ್ದಿರತಕ್ಕಂತ ಕರಿಸಿದ್ದ ಮುತ್ಯ ಬಂದು ತಲೆ ಮೇಲೆ ಹಾಸ್ತಿಡ್ತಾನ. ತಲೆ ಮೇಲೆ ಹಾಸ್ತಿಟ್ಟು ಹೇಳ್ತಾನ. ಸ್ವಾಮನ ಮುತ್ಯಾಗ ತಲೆ ಮೇಲೆ ಹಾಸ್ತಿಟ್ಟು ಹೇಳ್ತಾನ, ಮಗನ ನೀ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ, ನಿನ್ನ ನಾಲಿಗೆ ಮೇಲೆ ಪಂಚಾಕ್ಷರ ಮಂತ್ರ ನುಡಿಸ್ತೇನೆ ಮುಂದಾಗ್ತಕ್ಕಂಥದ್ದು ಹಿಂದೆ ಹೇಳುವಂತ ಶಕ್ತಿ ಕೊಡ್ತೇನೆ ತಿಳ್ಕೊಂಡು ಸ್ವಾಮನ ಮುತ್ಯನ ತಲೆ ಮೇಲೆ ಕರಿಸಿದ್ದ ಹಾಸ್ತಿಟ್ಟು ಮಾಯಾಗಿ ಹೋದ. ಹೌದು ಮಾಯಾಗಿ ಹೋದ. ಸ್ವಾಮನ ಮುತ್ಯ ತಂದೆ ಮಾಳಿಂಗರಾಯನ ಬಲ್ಲಿ ಬಂದು ಮಗನ ಸ್ವಾಮನ ಅಗಳ ಕೊಟ್ಟು ಹೋಗಿದ್ವು ಮಾತ ಮಾರ್ತೇನ ಪವಾಡ ಎಲ್ಲಿಯಾದ ನಿಂದ ಕೇಳದೆಯಪ್ಪ. ಡಂಕನಾಡು ದೈಗೊಂಡ ಗೌಡ ಕರಿ ಕಟ್ಟಿದ ಹಬ್ಬ ಹಾಕಲಕತ್ತಾನ. ಕ್ವಾಣೂರು ಮಠದೊಳಗ ಹಾಕಲಕತ್ತಾನ. ಚಾಡಿಕೋರ್ನ ಮೋಡಿಕೋರ್ನ ಕರ್ಶಾನ. ಹೌದು. ಆಟ ನೋಡ್ಬೇಕಂತ ಹೇಳಿ ಮನಸ್ಸಿನಾಗ ಹುಲಿ ಮಾಡ್ಯಾನೋ ಯಪ್ಪ. ಹೌದು. ಕಂಟಿಕೋರ ಕ್ವಾಮನಗ ಭಂಡಾರ ಕೊಟ್ಟು ಕಳಿಸ್ತಾನ. ನೀ ಭಂಡಾರ ಹಿಡಿ ಅಂತ ಹೇಳಿ ತಂದೆಗೆ ಮಾತು ಕೊಟ್ಟ. ತಂದೆಗೆ ಮಾತು ಕೊಟ್ಟಿನ ಒಂದು ತಾಸಾಗಿಲ್ಲ. ಕಂಟಿಕೋರ ಕಾಮಣ್ಣ ಬಂದು ಮಾಳಿಂಗರಾಯಿಗ ಕರಿಕಟ್ಟಿದ ಹಬ್ಬದ ಭಂಡಾರ ಕೊಟ್ಟ. ಹೌದಾ? ಸ್ವಾಮುತ್ಯನ ಪವಾಡಿದು. ಹೌದು. ಹಿಂಗ ಪವಾಡ ಬರ್ಲಿ. ಯಾಕಂತ ಕೇಳ್ರಿ, ತಂದೆ ಮಾಡಿದ ಮಗ ಹಿಡ್ಕೊಂಡಕ್ಕೆ ಅದೇ ಹೋಗಿ ಇದು ನಮ್ಮ ಮಾತು ಬಿಳಿಯಾಣಿಸಿದ್ರೆ ಮಾಡ ನನ್ಗೆ ಅಲ್ಲಕ್ ಹೋಗ್ಬೇಡ್ರಿ. ಇದು ವಿಷಯ ಯಾಕಂತ ಕೇಳ್ರಿ, ನೀವು ಅವರು ತಾವು ನೀವು ಹಾಂಗ ಮಾಡಿರಿ ನಾವು ಹಿಂಗ ಮಾಡಿರಿ ಅಂತಂದ್ರೆ ನಿಮ್ಮ ಮಠ ಮನೆ ಒಳಗೆ ಅರ್ಧ ಹಾಡವೇ ನಮ್ಮ ಬೀಚ್ಗಳು ಯಾವ. ಹೌದಾ? ಒಟ್ಟು ಬೇರಪ್ಪನೇ ಒಟ್ಟು ನಮ್ಮವೇ ಅದಾವು. ಸುಮ್ಮನೆ ನಿಮ್ಮನ್ನ ಎತ್ತಿ ಹಿಡ್ಕೋತ ಹೊಂಟದ. ಹೌದು. ಹಂಗೆ ಮುಂದೆ ಹೋಗ್ರಿ ಅಂತಕ್ಕಂಥ ಒಂದು ಮಾತನ್ನ ಹೇಳಿ ಅದಕ್ಕೆ ಅತಿ ಹೆಚ್ಚಿಗೆ ಮಾತನಾಡಿ ತಮ್ಮೆಲ್ಲರಿಗೂ ಕೂಡ ವಜ್ಜಾಗದೆ 4 ನೋಡಿ ಚಾಲಂದ ನಮ್ಮ ಜೊತೆಯಲ್ಲಿ ಇದ್ದಿರತಕ್ಕಂಥ ಕಲಾ ತಂಡಕ್ಕೆ ಚಾನ್ಸ್ ಹೋಗ್ತಾ ತಾವೆಲ್ಲರೂ ಶಾಂತತೆಯನ್ನು ಕಾಪಾಡಬೇಕಂತ ತಿಳ್ಕೊಂಡು ತಮ್ಮಲ್ಲಿ ಒಂದು ವಿನಂತಿ. ಹೌದು.